ಇನ್ನು ಅದೇ ಕುಮಾರಸ್ವಾಮಿ ಅವರು ತುಮಕೂರಿನ ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲಿ ಗ್ಯಾರಂಟಿಗಳ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಟೀಕೆಗಳ ಸುರಿಮಳೆಯನ್ನೇ ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ? ಜನಸಾಮಾನ್ಯರ ಜೇಬಿಗೆ ಕೈ ಹಾಕಿ ಗ್ಯಾರಂಟಿಯನ್ನ ಕೊಡ್ತಾ ಇದ್ದಾರೆ. ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಗ್ಯಾರಂಟಿ ಹೇಗೆ ಬರುತ್ತೆ ಅಂತ ಹಳ್ಳಿಯ ತಾಯಂದಿರಿಗೆ ಗೊತ್ತಿಲ್ಲ. ಗ್ಯಾರಂಟಿ ಜಾಹೀರಾತಿಗಾಗಿ 350 ಕೋಟಿಯನ್ನ ಖರ್ಚು ಮಾಡಿದ್ದಾರೆ. ಗ್ಯಾರಂಟಿ ಜಾಹೀರಾತಿಗಾಗಿನೇ, ಅದು ಕೂಡ ತಾಯಂದಿರ ದುಡ್ಡೇ. ಕಾಂಗ್ರೆಸ್ ದುಡ್ಡ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ನವರ ಸುಳ್ಳು ಭರವಸೆಗಳೇನಿದೆ, ಕಾಂಗ್ರೆಸ್ನ ಮಾತಿಗೆ ಬೆಲೆ ಕೊಡಬೇಡಿ. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. ಆ 5 ಗ್ಯಾರಂಟಿಗಳನ್ನ ಯಾವ ಒಂದು ಬೆಲೆಯನ್ನು ನೀವು ತರಬೇಕಾಗಿದೆ ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮ ಕುಟುಂಬದ ತಾಯಂದಿರಿಗೆ ಹೇಳಬೇಕು, ಅವರು ಕೊಡ್ತಕ್ಕಂಥ 2000ರಲ್ಲಿ ನಿಮ್ಮ ಕುಟುಂಬಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾಗುತ್ತೆ? ನಿಮ್ಮ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳಿರುವಾಗ ಯಾವ ರೀತಿಯ ಒಂದು ಹಣವನ್ನು ಖರ್ಚು ಮಾಡಬೇಕಾಗ್ತದೆ? ಇದೆಲ್ಲ ಒಂದು ಭಾಗ. ಇವತ್ತು ಈ ಸರ್ಕಾರ ಯಾವೊಂದು 5 ಗ್ಯಾರಂಟಿಯ ಕಾರ್ಯಕ್ರಮಗಳನ್ನು ಹೇಳ್ತಾ ಇದ್ದಾರೆ, ಆ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಆ 1,05,000 ಕೋಟಿ ಸಾಲವನ್ನ ಯಾರು ತೀರಿಸ್ತೀರಿ? ನೀವೇ ತೀರಿಸಬೇಕು, ನಾವು ತೀರಿಸೋದಲ್ಲ. ಆ ಸಾಲ ನೀವೇ ತೀರಿಸಬೇಕಾಗ್ತದೆ. 1 ಕೋಟಿ ಸಾಲ ಮಾಡಿದ್ದಾರೆ, 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 52,000 ರೂಪಾಯಿ ಯೋಜನೆ ಅಂತಾರೆ. ಇನ್ನುಳಿದ ಹಣ ಏನ್ ಮಾಡ್ತೀರಿ? ಇವತ್ತು 52,000 ಕೋಟಿ ಅಂತ ಏನ್ ಹೇಳ್ತಾರೆ? ನಿಮ್ಮ ಕುಟುಂಬಕ್ಕೆ ಹೆಣ್ಣು ಮಕ್ಕಳಿಗೆ 2,000 ಕೊಡೋದು ಬೇರೆ. ಆದ್ರೆ ಇದಿರಲ್ಲ, ಬಹಳ ಜನ ನಾವು ಕಲಿಸ್ಬಿಟ್ಟಿದೀವಿ. ಸಾಯಂಕಾಲ ಆಯ್ತು ಅಂದ್ರೆ ಬೆಳಿಗ್ಗೆಯಿಂದ ಶ್ರಮ ಪಟ್ಟಿರ್ತೀರಿ, ಯಾವುದೋ ಒಂದು ಮದ್ಯದ ಅಂಗಡಿಗೆ ಹೋಟ್ಲಿಗೆ ಹೋಗ್ತೀರಿ. ಅಲ್ಲಿ ನೀವು ಪಡೀತಕ್ಕಂಥ ಸಾಯಂಕಾಲದ ಆ ಒಂದು ಬಾಟ್ಲು ಬೆಲೆ ಎಲ್ಲಿ ತಗೊಂಡೋಗಿದ್ದಾರೆ? ಇಲ್ಲಿ 2,000 ಕೊಡ್ತೀವಿ ಅಂತಾರೆ ಹೆಣ್ಣು ಮಕ್ಕಳಿಗೆ. ಅಲ್ಲಿ ನಿಮ್ಮ ಜೋಬಿಂದ ತಿಂಗಳಿಗೆ 4,000 5,000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದು ಇವ್ರು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರುಗಳು. ಇದೆಲ್ಲವನ್ನ ಗಮನ ಇಟ್ಟು ಯೋಚನೆ ಮಾಡಿ ಇವರು ದರೋಡೆ ಮಾಡ್ಲಿಕ್ಕೆ ಬಂದಿದ್ದಾರೆ ಹೊರತು ಜನರ ಬದುಕನ್ನು ಸರಿಪಡಿಸಿ ಇನ್ನೊಬ್ಬರಿಗೆ ನೀವು ಕೈ ಎತ್ತಿ ಹಣವನ್ನು ಕೊಡ್ತಕ್ಕಂಥ ಆರ್ಥಿಕ ಶಕ್ತಿಯನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಮಾಡಲಿಲ್ಲ. ಅಲ್ಲಿ ಕುಮಾರಸ್ವಾಮಿ ಅವರು ಗ್ಯಾರಂಟಿ ವಿಚಾರದಲ್ಲಿ ವಾಗ್ದಾಳಿನ ನಡೆಸಿದ್ದಾರೆ. ಗಂಡ್ಮಕ್ಳಿಗೆ ಬೇಕಾಗುವಂಥ ಎಣ್ಣೆ ದರ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಕಡೆನೇ 4,000-5,000 ರೂಪಾಯಿ ಕಿತ್ಕೊಳ್ತಾ ಇದ್ದಾರೆ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಜಾಹೀರಾತಿಗಾಗಿ 350 ಕೋಟಿ ಖರ್ಚು ಮಾಡಿಬಿಟ್ಟಿದ್ದಾರೆ. 52,000 ಕೋಟಿಯನ್ನು ಇದಕ್ಕೋಸ್ಕರ ಇಟ್ಟಿದ್ದಾರಲ್ಲ, ಅದು ಎಲ್ಲಿಂದ ಬರುತ್ತೆ? ಇವೆಲ್ಲವೂ ಕುಮಾರಸ್ವಾಮಿ ಅವರು ಇವತ್ತು ಗ್ಯಾರಂಟಿಗಳ ವಿಚಾರದಲ್ಲಿ ಟೀಕೆಯನ್ನ ಮಾಡಿರೋದು.